ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 165ನೆಯ ತಿರುನಾಮ ವೇದ್ಯ. ಒಮ್ಮೆ ನಿಕುಂಬನ್ ಎಂಬ ಪರಾಕ್ರಮಶಾಲಿಯಾದ ಅಸುರನ ಪತ್ನಿ ಮಹಿಷ್ಮತಿಯು ಬ್ರಹ್ಮದೇವನಿಂದ ವರವನ್ನು ಪಡೆಯಲು ಕಠಿಣ ತಪಸ್ಸು ಮಾಡಲು ಶುರು ಮಾಡಿದಳು. ಅವಳ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ಅವಳ ಮುಂದೆ ಪ್ರತ್ಯಕ್ಷನಾಗಿ ನಿನಗೆ ಯಾವ ವರ ಬೇಕು ಎಂದು ಕೇಳಿದನು. ಅದಕ್ಕೆ ಮಹಿಷ್ಮತಿ, ನನಗೆ ಅಪಾರ ಬಲಶಕ್ತಿಯನ್ನು ಹೊಂದಿರುವ 2 ಪುತ್ರರು ಜನಿಸಬೇಕು. ಅವರನ್ನು ಯಾರೂ ಕೊಲ್ಲಬಾರದು. ಅವರು ಪರಸ್ಪರ ಯುದ್ಧ ಮಾಡಿ ಒಬ್ಬರನ್ನೊಬ್ಬರು ಕೊಂದರೆ ಮಾತ್ರ ಅವರಿಗೆ ಮರಣ ಸಂಭವಿಸಬೇಕು ಎಂದು ಕೇಳಿಕೊಂಡಳು. ತಥಾಸ್ತು ಎಂದು ಬ್ರಹ್ಮನು ವರ ನೀಡಿ ಮಾಯವಾದನು. ಸ್ವಲ್ಪ ಕಾಲದ ನಂತರ ಮಹಿಷ್ಮತಿ ಗರ್ಭವತಿಯಾಗಿ 2 ಪುತ್ರರಿಗೆ ಜನ್ಮ ನೀಡಿದಳು. ತಮ್ಮ ಅಪಾರ ಬಲದಿಂದ ಅವರು ಯಾರನ್ನೂ ಬಿಡದೆ ಹಿಂಸಿಸುತ್ತಿದ್ದರು. ಅವರ ಕ್ರೌರ್ಯವನ್ನು ಸಹಿಸಲಾರದೆ ದೇವತೆಗಳು ಬ್ರಹ್ಮದೇವನ ಬಳಿಗೆ ಹೋಗಿ ಪರಿಹಾರ ಕೇಳಿದರು. ಅದಕ್ಕೆ ಬ್ರಹ್ಮನು, ಚಿಂತಿಸಬೇಡಿ, ಅವರನ್ನು ಪರಸ್ಪರ ಯುದ್ಧ ಮಾಡಲು ಪ್ರೇರೇಪಿಸುವ ಒಂದು ಉಪಾಯ ನನ್ನ ಬಳಿ ಇದೆ ಎಂದು ಧೈರ್ಯ ನೀಡಿದನು. ನಂತರ ಬ್ರಹ್ಮನು ವಿಶ್ವಕರ್ಮನನ್ನು ಕರೆಸಿ, ಅತ್ಯಂತ ಸುಂದರವಾದ ಒಬ್ಬ ಯುವತಿಯ ಮೂರ್ತಿಯನ್ನು ನಿರ್ಮಿಸು ಎಂದು ಆಜ್ಞಾಪಿಸಿದನು. ವಿಶ್ವಕರ್ಮನು ಬ್ರಹ್ಮನ ಆಜ್ಞೆಯಂತೆ ಅದ್ಭುತ ಸೌಂದರ್ಯವುಳ್ಳ ಯುವತಿಯ ಮೂರ್ತಿಯನ್ನು ನಿರ್ಮಿಸಿದನು. ಬ್ರಹ್ಮನು ತನ್ನ ದಿವ್ಯ ಶಕ್ತಿಯಿಂದ ಆ ಮೂರ್ತಿಗೆ ಜೀವವನ್ನು ನೀಡಿ ಅವಳಿಗೆ ತಿಲೋತ್ತಮೆ ಎಂದು ಹೆಸರಿಟ್ಟನು. ಬ್ರಹ್ಮನು ತಿಲೋತ್ತಮೆಯನ್ನು ಆ 2 ಅಸುರರ ಬಳಿಗೆ ಕಳುಹಿಸಿದನು. ತಿಲೋತ್ತಮೆಯ ಅಪರೂಪದ ಸೌಂದರ್ಯಕ್ಕೆ ಮೋಹಿತರಾದ ಅವರು ಅವಳನ್ನು ಯಾರು ವಿವಾಹವಾಗಬೇಕು ಎಂಬ ವಿಚಾರದಲ್ಲಿ ಪರಸ್ಪರ ಜಗಳ ಆರಂಭಿಸಿದರು. ಆ ಜಗಳವು ಯುದ್ಧವಾಗಿ ಮಾರ್ಪಟ್ಟು ಕೊನೆಗೆ ಒಬ್ಬರನ್ನೊಬ್ಬರು ಸಂಹರಿಸಿಕೊಂಡರು. ತಿಲೋತ್ತಮೆ ಬ್ರಹ್ಮನ ಬಳಿಗೆ ಮರಳಿ ಬಂದು, ನನ್ನನ್ನು ಸೃಷ್ಟಿಸಿದ ಉದ್ದೇಶವನ್ನು ನಾನು ಪೂರ್ಣಗೊಳಿಸಿದ್ದೇನೆ. ಈಗ ನಾನು ಏನು ಮಾಡಬೇಕು ಎಂದು ಕೇಳಿದಳು. ಅದಕ್ಕೆ ಬ್ರಹ್ಮನು, ದೇವಲೋಕಕ್ಕೆ ಹೋಗಿ ಅಲ್ಲಿ ನೃತ್ಯಕಿಯಾಗಿ ಇರು ಎಂದನು. ಆದರೆ ತಿಲೋತ್ತಮೆ, ನನಗೆ ದೇವತೆಗಳನ್ನು ರಂಜಿಸಲು ನೃತ್ಯ ಮಾಡಲು ಆಸೆಯಿಲ್ಲ. ಭಗವಂತನ ದರ್ಶನ ಮಾಡಿ ಅವರ ದಿವ್ಯ ತಿರುವಡಿಗಳಿಗೆ ಕೈಂಕರ್ಯ ಮಾಡುವ ಆಸೆಯಿದೆ ಎಂದು ಹೇಳಿದಳು. ಅದಕ್ಕೆ ಬ್ರಹ್ಮನು, ಹಾಗಾದರೆ ವಾನಮಾಮಲೈ ದಿವ್ಯ ದೇಶಕ್ಕೆ ಹೋಗು. ಅಲ್ಲಿ ನಾರದರು ತಪಸ್ಸು ಮಾಡುತ್ತಿದ್ದಾರೆ. ನೀನು ಅವರೊಂದಿಗೆ ತಪಸ್ಸಿನಲ್ಲಿ ಸೇರಿಕೋ. ಭಗವಂತ ನಿನಗೆ ಪ್ರತ್ಯಕ್ಷನಾಗುವನು ಎಂದು ತಿಳಿಸಿದನು. ಈ ವಿಷಯವನ್ನು ಕೇಳಿದ ಊರ್ವಶಿಯು ವಾನಮಾಮಲೈಗೆ ತೆರಳಿ ತಿಲೋತ್ತಮೆ ಮತ್ತು ನಾರದರೊಂದಿಗೆ ತಪಸ್ಸಿನಲ್ಲಿ ಸೇರಿಕೊಂಡಳು. ಅವರ ಭಕ್ತಿಗೆ ಸಂತುಷ್ಟನಾದ ಭಗವಂತನು ಶ್ರೀವೈಕುಂಠದಲ್ಲಿ ಹೇಗೆ ದರ್ಶನ ನೀಡುತ್ತಾನೋ ಅದೇ ದಿವ್ಯ ರೂಪದಲ್ಲಿ ಪ್ರತ್ಯಕ್ಷನಾದನು. ಆದಿಶೇಷನ ಮೇಲೆ ಆಸೀನನಾಗಿ ಬಲಭಾಗದಲ್ಲಿ ಶ್ರೀದೇವಿ ತಾಯಾರ್ ಮತ್ತು ಎಡಭಾಗದಲ್ಲಿ ಭೂದೇವಿ ತಾಯಾರ್ ಜೊತೆ ವಾನಮಾಮಲೈ ಪೆರುಮಾಳಾಗಿ ದರ್ಶನ ನೀಡಿದನು. ಅತೀವ ಸಂತೋಷಗೊಂಡ ತಿಲೋತ್ತಮೆ ಮತ್ತು ಊರ್ವಶಿ, ಹೇ ಭಗವಂತ, ನೀವು ಇದೇ ಸ್ಥಳದಲ್ಲಿ ಸದಾಕಾಲ ವಾಸಿಸಬೇಕು ಎಂದು ಪ್ರಾರ್ಥಿಸಿಕೊಂಡರು. ಭಗವಂತನು ಅವರ ವಿನಂತಿಯನ್ನು ಒಪ್ಪಿಕೊಂಡು, ಸೂರ್ಯ ಮತ್ತು ಚಂದ್ರರು ಇರುವವರೆಗೂ ನಾನು ಇಲ್ಲಿಯೇ ವಾಸಿಸಿ ನನ್ನ ಭಕ್ತರಿಗೆ ಅನುಗ್ರಹ ನೀಡುತ್ತೇನೆ ಎಂದು ಹೇಳಿದನು. ವಾನಮಾಮಲೈ ಸ್ವರೂಪವು ಭಗವಂತ ನಾರಾಯಣನ 8 ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ದಿವ್ಯ ದೇಶಕ್ಕೆ ಭೇಟಿ ನೀಡಿದರೆ ಭಗವಂತ ಮತ್ತು ಅವನ ದಿವ್ಯ ಮಹಿಷಿಯರ 2 ಬದಿಗಳಲ್ಲಿ ಸೂರ್ಯ ಮತ್ತು ಚಂದ್ರರನ್ನು ಕಾಣಬಹುದು. ಹಾಗೂ ತಿಲೋತ್ತಮೆ ಮತ್ತು ಊರ್ವಶಿಯರು ಚಾಮರ ಸೇವೆ ಮಾಡುತ್ತಿರುವ ದರ್ಶನವೂ ಸಿಗುತ್ತದೆ. ಆದರೆ ಅರ್ಚಕರು ಆರತಿ ಮಾಡುವ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರರ ಪ್ರಕಾಶವು ಬಹಳ ಕಡಿಮೆ ಕಾಣುತ್ತದೆ. ಏಕೆಂದರೆ ಭಗವಂತನು ಶ್ರೀವೈಕುಂಠದಿಂದ ಇಲ್ಲಿಗೆ ಬಂದಾಗ ತಿಲೋತ್ತಮೆ, ಊರ್ವಶಿ ಮತ್ತು ನಾರದರ ಮೇಲೆ ಕರುಣೆ ತೋರಿ ತನ್ನ ಅಪಾರ ತೇಜಸ್ಸನ್ನು ಮತ್ತು ಅನಂತ ಕಲ್ಯಾಣ ಗುಣಗಳನ್ನು ಅವರಿಗೆ ಪ್ರದರ್ಶಿಸಲು ಇಚ್ಛಿಸಿದನು. ಭಗವಂತನ ದಿವ್ಯ ಪ್ರಕಾಶವು ಸೂರ್ಯ ಮತ್ತು ಚಂದ್ರರ ಬೆಳಕನ್ನೇ ಕಡಿಮೆ ಮಾಡಿತು.
ಆದ್ದರಿಂದ ಅವರು ಸ್ಪಷ್ಟವಾಗಿ ಕಾಣಿಸಲಿಲ್ಲ. ವೇದ್ಯ ಎಂದರೆ ಅರಿತುಕೊಳ್ಳಬಹುದಾದವನು ಎಂದು ಅರ್ಥ. ನಾವು ಪ್ರತಿದಿನ ವೇದ್ಯಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ತನ್ನ ದಿವ್ಯ ಸಾನ್ನಿಧ್ಯವನ್ನು ಅನುಭವಿಸುವ ಭಾಗ್ಯವನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.